ನೈಸ್ ಯೋಜನೆ ದಾರಿಯನ್ನ ಹೈಕೋರ್ಟ್ ಸುಗಮಗೊಳಿಸಿದ್ರೆ ಏನಂತೆ, ಜನತಾ ನ್ಯಾಯಾಲಯ ಅದನ್ನ ಒಪ್ಪೋದಿಲ್ಲ ಅನ್ನೋದು ನೈಸ್ ಸಂತ್ರಸ್ತರ ತೀರ್ಮಾನ. ಹೀಗಾಗಿ ನೈಸ್ ಯೋಜನೆ ಸುತ್ತಲ ಹಳ್ಳಿಗಳ ರೈತರನ್ನ ಜಾಗೃತಿಗೊಳಿಸುವ ಅಭಿಯಾನ ಇಂದು ಬೆಂಗಳೂರಿನ ಕೋನಪ್ಪನ ಅಗ್ರಹಾರದಲ್ಲಿ ಆರಂಭವಾಯಿತು. ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ ತಮಟೆ ಬಾರಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದರು. ಮುಂಬೈ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಸುರೇಶ್ ಹೊಸಬೆಟ್ಟು, ರೈತ ಸಂಘದ ಅಧ್ಯಕ್ಷ ಕೆ.ಎಸ್. ಪುಟ್ಟಣ್ಣಯ್ಯ ಸೇರಿದಂತೆ ಹಲವು ನಾಯಕರು ಈ ಅಭಿಯಾನದ ಮುಂಚೂಣಿಯಲ್ಲಿದ್ದಾರೆ. ಸಾವಿರಾರು ರೈತರು ಇಂದಿನಿಂದ 3 ದಿನ ಬೆಂಗಳೂರು ಸುತ್ತ ಇರುವ ನೈಸ್ ರಸ್ತೆಯಲ್ಲಿ ಅಭಿಯಾನ ನಡೆಸಿ ರೈತರನ್ನ ಜಾಗೃತಗೊಳಿಸಲಿದ್ದಾರೆ. ನಾವು ನ್ಯಾಯವನ್ನ ಸಂಪಾದನೆ ಮಾಡಿಕೊಳ್ಳೋಕೆ, ನಮ್ಮ ಜಮೀನುಗಳನ್ನು ನಾವು ಉಳಿಸ್ಕೊಳ್ಳೋದಕ್ಕೆ, ನಮ್ಮ ಮನೆಗಳನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಇದು ಒಂದು ಕಾರಣವಾಗಬೇಕು. ಅದು ಬಿಟ್ಟು ಬರೀ ಒಂದು ಜನಜಾಗೃತಿಯನ್ನ ಮಾಡಿ ಅಷ್ಟಕ್ಕೆ ಸಮಾಧಾನ ಪಟ್ಕೊಂಡ್ರೆ ಮಾತಾಡಿದ ಸಮಾಧಾನ ನಮಗಿರುತ್ತೆ, ಆದರೆ ಹೊಟ್ಟೆ ನೋವು ಹೋಗೋದಿಲ್ಲ ಯಾರಿಗೂ. ಈ ಹೊಟ್ಟೆ ನೋವನ್ನ ಹೋಗಲಾಡಿಸೋದಕ್ಕೆ ಬೇಕಾದ